ನೀನೇ ಮಾಡಿಯಲ್ಲ ಚೆನ್ನಾಗಿದೆ ಮಾಡ್ಕೊಂತಂದಿದ್ದೆ ಹಾಗೆ ಕಟ್ಟಿಂಗ್ ಕಲಿಯೋದಕ್ಕೆ ನ್ಯೂಸ್ ಪೇಪರ್ ಇದು ಚೈನಾ ಡಾಲ್ ಅಂತೆ ಇಷ್ಟು ಕಡಕ್ ರೊಟ್ಟಿ ಕೇಕ್ ಮಾಡ್ತಾ ಇದ್ದೀನಿ ರೆಡಿ ಮಾಡಿ ಇದನ್ನು ತಗೊಂಡೋಗ್ಬೇಕಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ ಚಾನಲ್ ಸೊ ಇವಾಗ ರೆಡಿ ಆಗಿ ನಾನು ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾನು ತುಂಬಾ ದಿನದಿಂದ ಇಷ್ಟ ಇತ್ತು ನನಗೆ ಬ್ಲೌಸ್ ಸ್ಟಿಚಿಂಗ್ ನಾನೇ ಕಲಿಬೇಕು ಅಂತ ಅಮ್ಮ ಚೆನ್ನಾಗಿ ಹೊಲಿತಾರೆ ನಂಗೆ ಅಮ್ಮ ಹೊಲಿಯೋದು ಬ್ಲೌಸ್ ನಂಗೆ ಸ್ಟಿಚಿಂಗ್ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಕಂಫರ್ಟ್ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಎಲ್ಲ ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ನಾನೇ ಕಲ್ತು ಬಿಡೋಣ ಅಮ್ಮ ಹತ್ರ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಆಗಿದ್ದೀನಿ ಇನ್ನೇನು ಎಲ್ಲ ಕೆಲಸ ಆಯಿತು ಬೆಳಿಗ್ಗೆ ನಾಷ್ಟ ಆಗಿತ್ತು ಕಿರಣ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ ಕ್ಲೀನಿಂಗ್ ಎಲ್ಲ ಆಗಿದೆ ಇನ್ನು ಪೂಜೆ ಕೂಡ ಆಯಿತು ನಂದು ರೆಡಿ ಆಗಿದ್ದೀನಿ ಇಯಾನ ಕೂಡ ರೆಡಿ ಆಗಿದ್ದಾಳೆ ಅವಳು ಟಾಯ್ಸ್ ಎತ್ತಿಟ್ಕೊಂತ ಇದ್ದಾಳೆ ಅಲ್ಲಿ ತೊಗೊಂಡೋಗ್ತೀನಿ ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಇವಳು ಹೇಳ್ಸ್ಕೊಳಕ್ ಬಿಡ್ತಾಳೋ ಇಲ್ಲ ಗೊತ್ತಿಲ್ಲ ಅಜ್ಜಿನ ಹಿಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಮ್ಮನೇ ನನಗೆ ಹೇಳ್ಕೊಡ್ಬೇಕು ನನಗೆ ಅಷ್ಟೊಂದೇನೋ ಐಡಿಯಾ ಇಲ್ಲ ಯಾವ ಥರ ಏನು ಸ್ಟಿಚಿಂಗ್ ಅಂತ ಸೊ ಅಟ್ಲೀಸ್ಟ್ ನನ್ನ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಳಕ್ ಬಂದರೆ ಸಾಕು ಅಂತ ಯಾಕಂದ್ರೆ ನನಗೆ ಇಲ್ಲಿ ಯಾರೂ ಸೆಟ್ ಆಗ್ತಿಲ್ಲ ಸೊ ನಮಗೆ ಬೇಕಾದಾಗ ನಾವು ಹೊಲ್ಕೊಬಿಡ್ಬೋದು ಅಂತ ಇಷ್ಟ ಒಂದು ಏನೋ ಗೊತ್ತಿಲ್ಲ ತುಂಬ ಇವಾಗ ಇಂಟ್ರೆಸ್ಟ್ ಆಗಿದೆ ಕಲಿಬೇಕು ಅಂತ ಸೊ ಹಾಗಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನೋಡೋಣ ಕಲಿಯೋಕ್ಕಾಗುತ್ತೋ ಇಲ್ಲ ಏನೋ ಅಂತ ಸೊ ಇನ್ನೇನು ಓಡಬೇಕು ಯಾನ ಕೂಡ ರೆಡಿ ಮಾಡಿ ಯಾನ ರೆಡಿ ಆಗಿದ್ದಾಳೆ ರೆಡಿಯಾ ಸ್ನಾನ ಮಾಡಿಯಾ ಸೊ ಇಷ್ಟು ಬಟ್ಟೆ ಮಡ್ಸಿಡೋಣ ಅನ್ಕೊಂಡೆ ಇವಳು ಹೋಗೋಣ ಅಂತಿದ್ದೆ ಆಲ್ರೆಡಿ 12 ಆಗ್ಬಿಟ್ಟಿದೆ ಸೊ ಹೋಗೋಣ ಟಾಯ್ಸ್ ಎತ್ತಿಟ್ಕೊ ನೀನು ಇವಳೆಲ್ಲ ಟಾಯ್ಸ್ ಯಾವ್ದು ಬೇಕು ಎತ್ತಿಟ್ಕೊಳ್ಳಿ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ಬೆಳಿಗ್ಗೆ ಇದು ಹಾಟ್ ಬಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ ಬನಾನಾ ಹಣ್ಣು ಇಲ್ಲಿ ನೋಡಿ ಸ್ಕೆಚ್ ಪೆನ್ ತೊಗೊಂಬಂದು ಇಲ್ಲಿ ಹಾಕಿದ್ದಾಳೆ ಇದರಲ್ಲಿ ಬಿಸಿಬೇಳೆ ಬಾತ್ ಇಟ್ಟಿದ್ದೀನಿ ಬನಾನಾ ಇಟ್ಕೊಂಡಿದ್ದೀನಿ ಸಪೋಟನಾ ಬನಾನಾ ಇಟ್ಕೊಂಡಿದ್ದೀನಿ ತಗೋ ಇಲ್ಲಿ ಬೆಳಗ್ಗೆ ನೋಡಿ ನಾಷ್ಟನೇ ಮಾಡಿಲ್ಲ ಇವಳು ಹಂಗೆ ಇದೆ ತಿಂದೇ ಇಲ್ಲ ಇದೇನು ಸ್ಕೆಚ್ ಏನಕ್ಕೆ ಇಲ್ಲಿ ತೊಗೊಂಬಂದಿಟ್ಟಿದ್ಯಾಮು ಆಯ್ತು ಹಾಕೊಂತೀನಿ ಬಾ ನಿಂಗೆ ಏನೇನು ಬೇಕು ತೊಗೊಂಡೋಗೋಣ ಬಾ ಇದನ್ನು ತೊಗೊಂಡೋಗ್ಬೇಕಾ ಮತ್ತೆ ನಡಿ ಹೋಗೋಣ ಪಲಾವ್ ಅಲ್ಲ ಬಿಸಿಬೇಳೆ ಬಾತ್ ಇಟ್ಕೊಂಡಿದ್ದೀನಿ ಹೋಗೋಣ ಬಾ ಇಟ್ಕೊಂಡಿದ್ದೀನಿ ಇದನ್ನು ತೊಗೊಂಡ್ಬರ್ತೀಯ ಇವಾಗ ಇಲ್ಲಿ ನೋಡು ಒಂದ್ ಸ್ವಲ್ಪ ಟಾಯ್ಸ್ ತಗೊಂಬ ಎಲ್ಲ ಎತ್ಕೊಂಡು ಹೋಗಕ್ಕಾಗಲ್ಲ ನಾನು ಯಾವ್ದು ಬೇಕು ಅದೊಂದಾ ಮತ್ತೆ ಕಲರ್ ಮಾಡಕ್ಕೆ ಅಷ್ಟೇ ಸಾಕಾ ಅಲ್ಲಿ ಯಾರು ನಿನ್ ಫ್ರೆಂಡ್ ಇದ್ದಾರಾ ಆಟ ಆಡಕ್ಕೆ ಯಾರು ಹೆಸರು ಎಸ್ಟರ್ ಅವ್ರ ಜೊತೆ ಆಟ ಆಡ್ತೀಯಾ ಇವಳಿದಾಳೆ ಎಲ್ಲ ಅಬ್ಸರ್ವ್ ಮಾಡ್ತಾಳೆ ಅವ್ರಿಬ್ರು ಬಂದ್ರೆ ಇಬ್ರು ಆಟ ಆಡ್ಕೊಂಡು ಇದ್ಬಿಡ್ತಾರೆ ಒಬ್ರಿಗೊಬ್ರು ಬಿಟ್ಟಿರಲ್ಲ ಅವಳ ಮನೆಗೆ ಹೋದ್ರೆ ಇವಳು ಆಡ್ತಾಳೆ ಇವಳು ಸೊ ಹೋಗೋಣ ಅಂತ ಆಯ್ತು ಇದು ಬ್ಯಾಗ್ ರೆಡಿ ಮಾಡಿದ್ದೀನಿ ಇನ್ನು ಇದರಲ್ಲಿ ಬಿಸಿಬೇಳೆ ಬಾತ್ ಮತ್ತೆ ಸ್ವಲ್ಪ ಫ್ರೂಟ್ಸ್ ಉಳ್ಗೆ ತಿನ್ನಕ್ಕೆ ಇಟ್ಕೊಂಡಿದ್ದೀನಿ ಇವಳು ಬೆಳಿಗ್ಗೆ ತಿಂದಿಲ್ಲ ಟ್ರೈ ಮಾಡ್ತೀನಿ ಇವಾಗ ಒಂದು ರೌಂಡು ತಿನ್ಸಕ್ಕೆ ಆಗ್ಬಿಡುತ್ತೆ ಆಯ್ತು ಬಾ ಸರಿ ಹೋಗೋಣ ನಡಿ ತಗೊಂತೀನಿ ಬಾ ನೀನು ಫಸ್ಟ್ ನಡಿ ನಾನೇ ತಿನ್ಕೊಂತ ಇದ್ದೀನಿ ನೋಲಕ್ಕಿ ವೇಸ್ಟ್ ಮಾಡ್ತಾಳೆ ವೇಸ್ಟ್ ಏನಕ್ಕೆ ನೋವ್ತಿದೆ ಮತ್ತೆ ತಿನ್ನು ಹಾಳು ಮೂಳು ಸೊ ಅವಾಗಿಂದ ಕ್ಯಾಬ್ ಬುಕ್ ಮಾಡ್ತಾ ಇದೀನಿ ಒಂದು ತಗೊಂತ ಇಲ್ಲ ನಾವೇ ಹೆಂಗ್ ಹೋಗೋಣ ಕ್ಯಾಬ್ ಬುಕ್ ಮಾಡಕ್ ಆಗಿಲ್ಲ ಅಂದ್ರೆ ಹೆಂಗೆ ಆಟೋ ಅದೇ ಆಟೋ ಬರ್ತಾ ಇಲ್ಲ ಬುಕ್ ಮಾಡ್ತಾ ಇದೀನಿ ಎಲ್ಲಿ ಬಂದಿದೆ ಸರಿ ಇನ್ನೊಂದೆರಡು ಸರಿ ಟ್ರೈ ಮಾಡ್ತೀನಿ ಬಂದಿಲ್ಲ ಅಂದ್ರೆ ಇನ್ನೇನು ಮಂಜುಗೆ ಹೇಳ್ಬೇಕು ಸೊ ಇನ್ನೊಂದೆರಡು ಸರಿ ಟ್ರೈ ಮಾಡ್ತೇನೆ ಬೇರೆ ಆ್ಯಪಲ್ಲೆಲ್ಲ ಈ ಒಂದೊಂದ್ಸರಿ ಬೇಗ ಬುಕ್ ಆಗ್ಬಿಡ್ತೇವೆ ಒಂದೊಂದ್ಸರಿ ಆಗೋದೇ ಇಲ್ಲ ಹಂಗಾಗ್ಬಿಟ್ಟಿದೆ ಇವಳು ಪಾಪ ಎಲ್ಲ ರೆಡಿಯಾಗಿ ನೋಡಿ ಬ್ಯಾಗ್ ಇಲ್ಲೇ ತಂದಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ ಹೋಗೋಣ ಅಂತ ಸೊ ನಂದು ಮೆಜರ್ಮೆಂಟ್ಗೆ ಬ್ಲೌಸ್ ಕೂಡ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಬೇಕಾಗಿದ್ರೆ ಕಲ್ಯಾಣ ಅಂತ ನೋಡೋಣ ಹೇಗಾಗುತ್ತೆ ಅಂತ
ಏನಾದರೂ ಒಂದು ಇರುತ್ತೆ ನೋಡಿ ಕೆಲಸ. ಕ್ಯಾಬ್ ಅಂತೂ ಫೈನಲಿ ಬುಕ್ ಆಗಿಲ್ಲ. ನಮ್ಮ ತಮ್ಮಗೆ ಹೇಳಿದೆ ಅಲ್ಲಿದ್ದು ಅಟ್ಲೀಸ್ಟ್ ಅವ್ನ ಕಡೆಯಿಂದಾದರೂ ಬುಕ್ ಮಾಡೋಕ್ಕಾಗುತ್ತಂತ. ಮಂಜುಗೂ ಆಗಿಲ್ಲ ಬುಕ್ ಮಾಡೋಕ್ಕೆ. ಅದೇನೋ ಗೊತ್ತಿಲ್ಲ, ಸರ್ಚ್ ಹಂಗೆ ಹೋಗ್ತಾನೆ ಇರುತ್ತೆ. 5-10 ಮಿನಿಟ್ಸ್ ಹಂಗೆ ವೆಯ್ಟ್ ಮಾಡ್ತಾನೆ ಇರಬೇಕು. ಕೈ ಹುಷಾರು. ಸೊ ಹಾಗಾಗಿ ಬರ್ತಾನಂತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ತಮ್ಮ ಮೀಟಿಂಗಲ್ಲಿದ್ದ, ಒಂದು 15 ನಿಮಿಷ ಹಂಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ದೆ. ಸೊ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಆಯ್ತಲ್ವ, ಸರಿ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ, ಕೆಲಸ ಆಗುತ್ತೆ ಅಂತ. ಸೊ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಕ್ಯಾಬ್ ಬುಕ್ ಆಗ್ತಿಲ್ಲ, ನಾನೇನ್ ಮಾಡ್ಲಿ? ಮಂಜು ಮಾಮ ಬರ್ತಾ ಇದಾರಂತ ಇರು. ನಡ್ಕೊಂಡು ದೂರ ಇದೆ. ನೀನ್ ನಡೀತೀಯ ಫುಲ್ ಅಷ್ಟು ದೂರ? ಎತ್ಕೊ ಅನ್ಬಾರ್ದು. ನಿಜ? ನೀನ್ ಸ್ಮೈಲ್ ಮಾಡ್ತೀಯ ಕಳ್ಳಿ. ಸರಿ, ಮಾಮ ಬರ್ತಾ ಇದಾರಂತಿರು. ಜಾಡ್ಸಿ ಹಾಕ. ನಡಿ ಬಾ. ಫೈನಲಿ ನಮ್ಮ ತಮ್ಮ ಬಂದ, ಕಾದು ಅವ್ನು ವರ್ಕ್ ಬೇರೆ ಇತ್ತು ಅಂದ್ಬಿಟ್ಟು ಒಂದು 15-20 ನಿಮಿಷ ಲೇಟ್ ಆಗಿದ್ದು. ಏನಾಗೆ ವೆಯ್ಟ್ ಮಾಡೋಕ್ಕೆ ಎಲ್ಲ ಎಷ್ಟೊತ್ತು ಏನಾದರೂ ಹೋಗೋಣ ಅಂತ ಒಂದ್ಸರಿ ಹೇಳ್ಬಿಟ್ರೆ ಬಿಡೋದೇ ಇಲ್ಲ. ಕೇಳ್ತಾ ಇರ್ತಾಳೆ, ಬೇಜಾರಾಗೋ ಥರ ಎಲ್ಲ ಮುಖ ಮಾಡೋದು ಎಲ್ಲ. ಸೊ ಫೈನಲಿ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಏನು ನಡಿ ಅನ್ನು. ಅಜ್ಜಿನೇ ಬಚ್ಚಿಟ್ಕೊಂಡಾರ ಬೋಗ್ ಮಾಡಕ್ಕ. ಯಾ ನೀನ್ ಬೋಗ್ ಮಾಡಕ್ ಬಂದೆ, ಅಜ್ಜಿನೇ ಮಾಡ್ಬಿಟ್ರಲ್ಲ ನಿನ್ಗೆ. ಮಂಜು ಮೇಲೆ ಡೋರ್ ಒತ್ತಿ ಬಿಡ್ತಾನಂತ ನಾನು ಸುಮ್ಮನೆ ನಿಂತಿದ್ದೆ. ಮಂಜು ಮಾಮ ಡೋರ್ ಹಿಂಗ ತಳ್ಳಿ ಬಿಟ್ರು ಒತ್ತಿ ಬಿಡ್ತಾರಂತ. ಚಲ್ ಬಿಡ್ತೀಯೋ, ಗಾಡಿಯಾಗ ಬಂದಿದ್ದಲ್ಲ ಚಲ್ತಾ? ಯಾರಿಗೆ ಇಲ್ಲ ಮತ್ತೆ ಮತ್ತೆ ಯಾರಿದ್ದಾರೆ ಇನ್ನೊಬ್ರು? ಮತ್ತೆ ನಮ್ದು ಇವತ್ತು ಅಡಿಗೆ ಮಾಡೋದಿಲ್ಲ. ತಿಂತೀಯ ಅಮ್ಮ ನೀನು? ತಿಂತೀಯ? ತಿನ್ನಿಸ್ಲಾ? ಸ್ಪೂನ್ ಇದೆ ಒಳಗಡೆ, ಹೋಗಿ ಕಪ್ಪಲ್ಲಿ ಹಾಕೊಳ್ಳ. ಸ್ಟಾರ್ಟ್ ಮಾಡಿದ್ಲು. ಕಪ್ ಅಂದ್ರೆ ಹನಿ. ತುಂಬ ಜನ ಪ್ಲ್ಯಾಂಟ್ ಬಗ್ಗೆ ಕೇಳ್ತಾ ಇದ್ರು. ಅಮ್ಮ ಮನೇಲಿರೋ ಪ್ಲ್ಯಾಂಟ್ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ. ಈ ಪ್ಲ್ಯಾಂಟ್ ಬಂದು ಏನು? ಚೈನಾ. ಮಂಜು ಪ್ಲ್ಯಾಂಟ್ ಹೆಸರೇನದ? ಚೈನಾ ಡಾಲ. ಇದು ಚೈನಾ ಡಾಲ್ ಅಂತೆ. ಇದು ಜಾಸ್ತಿ ಫುಲ್ ಇಷ್ಟ ಹೈಟ್ ಬರುತ್ತಲ್ಲ, ಬಂದು ಫುಲ್ ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ನಾನು ಮೊನ್ನೆ ಹೋದಾಗ ನೋಡಿದೆ, ಏನೋ ಚೈನಾ ಡಾಲ್ ಅಂತ. ಇದು 850 ಅಲ್ಲ? 850. ಇದು ಟೋಟಲ್ ಇದು ಪಾಟ್ ಸೇರಿ 850. ಸೊ ಪಾಟ್ ಸೇರಿ 850 ಆಗಿದೆ. ಆಮೇಲೆ ಇದು ಬಂದು, ಇದು ಯಾವ ಪ್ಲಾಂಟ್ ಹೆಸರು ಗೊತ್ತಿಲ್ಲ. ನಿಂಗೆ ಗೊತ್ತಾ? ಪಾಮ್. ಇಲ್ಲ, ಇದು ಹೆಸರು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ. ಚೆನ್ನಾಗಿದೆ, ಲುಕ್ ಮಸ್ತ್ ಕಾಣುತ್ತಿದೆ. ಇದೊಂದು 2 ತೊಗೊಂಡಿರೋದು, ಆ ಕಡೆ ಒಂದು ಈ ಕಡೆ ಒಂದು. ಆಮೇಲೆ ಇದೆರಡು. ಇದು ತೊಗೊಂಡೋಗ ಫುಲ್ ಜಾಸ್ತಿ ಇತ್ತು. ಬರ್ತಾ ಬರ್ತಾ ಇವಾಗ ಈ ಥರ ಸ್ವಲ್ಪ ಡ್ರೈ ಆಗಿದೆ. ಬಿಸಿಲಿಗೆ ಇಡ್ಬೇಕು ಮಂಜು, ಬಿಸಿಲಿಗೆ ಇಡ್ಬೇಕು ಅನ್ಸುತ್ತೆ. ಬಿಸಿಲಿಗೆ ಇದು ಡ್ರೈ ಆಗಿ ತೆಗಿಬೇಕು. ಹಾಂ, ಕಟ್ ಮಾಡಿ ಒಂದು ಸ್ವಲ್ಪ ದಿನ ಬಿಸಿಲಿಗೆ ಇಟ್ಟರೆ ಮತ್ತೆ ಕರೆಕ್ಟಾಗಿ ಬರುತ್ತೆ ಅನ್ಸುತ್ತೆ. ಈ ಕಡೆ ಒಂದಿದ್ದು ಸ್ವಲ್ಪ ಚೆನ್ನಾಗೈತೆ. ನಮ್ಮ ಮನೇಲಿ ಇದೇ ಥರ ಸ್ವಲ್ಪ ಆರ್ಟಿಫಿಷಿಯಲ್ ತೊಗೊಂಬಂದಿನ ಅನ್ನೋದಕ್ಕೆ ಮೇಂಟೈನ್ ಮಾಡೋದು ಸ್ವಲ್ಪ ಇದಾಗಬೇಕು ಅಂತ.
ಬಟ್ ಲುಕ್ಕೇ ರಿಯಲ್ದೇ ಲುಕ್ಕೇ ಚಂದ. ಅದು ನೋಡ್ರಿ ಎಷ್ಟು ಲುಕ್ ಕಾಣುತ್ತೆ. ಇವಳಿ ಬಂದ್ರೆ ಆಯ್ತು. ಆಯ್ತು, ಈಗ ನನಗೇನು ಹೇಳ್ಕೊಡಕ್ ಬಿಡ್ತಾಳಮ್ಮ. ನಿಮ್ಮ ಅಮ್ಮ ನೋಡಿದ್ರೆ ಬ್ಲೌಸ್ ಕಲಿಬೇಕಂತ ಬಂದಿರೋದು. ಇಲ್ಲ, ಆಕಿ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತೀಯಮ್ಮ, ಸುಮ್ಮನೆ ಇರ್ತೀನಿ ಅಂದಿದ್ದಾಳ. ಎಲ್ಲ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಆನಿ ಹಾಕಿ ಕೊಟ್ರೆ ತಿಂದು ಸ್ವಲ್ಪ ಮಮ್ಮ ತಿಂದು ಮಲ್ಕೊಂಬಿಡು. ಅಷ್ಟೇ, ಮತ್ತೆ ಕೇಳ್ಬಾರ್ದು ಆಯ್ತಾ. ಇದು ಊರಿಂದ ತಗೊಂಡಿದ್ದೇನಮ್ಮ ರೊಟ್ಟಿ. ಇಷ್ಟು ಕಡಕ್ ರೊಟ್ಟಿ ನಾವು ಬಿಸಿ ರೊಟ್ಟಿನೇ ಹಿಂಗ್ ಸುತ್ಕೊಂಡ್ ತಗೊಂಬಂದಿದ್ದೆ. ಬಿಸಿ ರೊಟ್ಟಿ ಸುತ್ಕೊಂಡ್ ತಂದಿದ್ದ, ಅದಕ್ಕೆ ಹಂಗಾಗಿ ಮೆತ್ತನ್ ರೊಟ್ಟಿ ಅದು ಜಾಗ ಜಾಸ್ತಿ ಹಿಡಿಯಂಗಿಲ್ಲ. ಫೋಲ್ಡ್ ಮಾಡ್ಕೊಂಡ್ ತಗೊಂಬಂದ್ರ ಇಲ್ಲಿ ತಿನ್ನಮಂತ ರಾತ್ರಿ ತಗೊಂಬಂದಿದ್ದೆ. ಯಾರು ತಿನ್ಲಿಲ್ಲ, ಅದಕ್ಕೆ ಒಣಗಿಟ್ಟೆ. ಇಷ್ಟು ನಿಮಗೆ ಬಿಸಿ ಬೇಳೆ ಬಾತ್ ಮಾಡ್ಕೊಂಡ್ ತಂದಿದ್ದೆ. ನನ್ನ ಬಾಕ್ಸಿಗೆ ತೊಗೊಂಡು ಹೋಗಿದಾರ. ಹನಿ ತಿಂತಾ ಇದ್ದಾಳ. ತುಪ್ಪ ಎಲ್ಲೈತಮ್ಮ, ಊರಿಂದ ತಂದಿದ್ದು. ನಾನು ಮನೆಗೆ ತುಪ್ಪ ಮಾಡಿ ಇಲ್ಲಿ ನೋಡ್ರಿ, ಊರಿಂದ ತಂದಿದ್ದು. ನಮ್ಮಮ್ಮನೇ ಮಾಡಿರೋದಂತ ಈ ಸರಿ. ಏನಾಗೈತೆ? ಡ್ರೈ ಆಗೈತಲ್ಲ, ಫುಲ್ ಕವರ್ ಆಗಿಲ್ಲ. ಹೌದು, ಅದಕ್ಕೆ ಡ್ರೈ ಆಗ್ಬಿಡುತ್ತೆ. ಇವಾಗ ಇದನ್ನೇ ಇಟ್ಟರೆ ಬರಂಗಿಲ್ಲ. ಫುಲ್ ಒಳಗಡೆ ಇಟ್ಟು ನೋಡು ಬರುತ್ತೆ. ಮೋಸ್ಟ್ಲಿ ಡ್ರೈ ಆದ್ರೂ ಬರಂಗಿಲ್ಲ. ಮುಗಿತಲ್ಲ ಇದು, ಫುಲ್ ಡ್ರೈ ಆಗ್ಬಿಡುತ್ತೆ. ಇಲ್ಲಿ ನೋಡ್ರಿ ತುಪ್ಪ ನೀನೇ ಮಾಡಿಯಲ್ಲ, ಮಸ್ತ್ ಕಾಣೋದು ಗಮ್ ಅಂತ. ಮಾಡ್ತಿದ್ಲ, ನನ್ನಮ್ಮ ಮಾಡ್ತೀನಿ ಬಿಡ ಅಂತ ನಾನೇ ಮಾಡಿದ್ದು. ಚೆನ್ನಾಗೈತೆ. ನನಗೂ ತೊಗೊಂಬಂದು ಕೊಟ್ಟಾರ, ಮನೇಲಿದೆ. ಗಮ್ ಮಾಡಿ ನಾನು ಮಾಡಿದ್ದು ತುಳಸಿ ಹಾಕಿ ಮಾಡಿ ನೋಡಮ್ಮ, ಚೆನ್ನಾಗಿ ಬಂದೈತೆ. ತುಳಸಿ ಹಾಕಿ ಮಾಡಿದ್ದು ಮಸ್ತ್. ಅದು ಎಮ್ಮಿ ತುಪ್ಪ ಇದೆ, ಅದಕ್ಕೆ ಎಮ್ಮಿದು, ಅದಕ್ಕೆ ಆ ಥರ ಕಲರ್ ಬಂದಿರೋದು. ನಮ್ದು ಆ ಕಲರ್ದು ಎಲ್ಲೋ ಕಲರ್ ಬರೋದು. ಗರಿ ಗರಿಯಾದ ತುಪ್ಪ ನಾನಿದ್ರೆ ಸಾಕು. ಸರಿ, ತಿಂದ್ಬಿಟ್ಟು ಸೈಲೆಂಟ್ ಆಗಿರು. ನಾವು ಇವಾಗ ಏನ್ ಮಾಡ್ತೀವಿ, ಅಜ್ಜಿ ನನಗೇನು ಹೇಳ್ಕೊಡ್ತಾರೆ? ಹಾ, ಸೀರೆನಾ ಬೇರೆದು? ಸೀರೆ ಸ್ಟಿಚಿಂಗ್ ಹೇಳ್ಕೊಡ್ತಾರಾ? ಅಲ್ಲಮ್ಮ, ಬೇರೆದು. ಸೀರೆ ಮೇಲೆ ಏನ್ ಹಾಕೊಂತೀವಿ? ಬ್ಲೌಸ್. ಏನ್ ಸ್ಟಿಚಿಂಗು? ಯಾರು ಹೇಳ್ಕೊಡ್ತಾರ ನನಗೆ? ಹೌದಾ, ನೀನೇನ್ ಮಾಡ್ತೀಯಾ? ಸೈಲೆಂಟ್ ಆಗಿ ಸೈಲೆಂಟ್ ಆಗಿ. ಇಲ್ಲ, ಹಾಲಲ್ಲೇ ಮಾಡ್ತೀವಿ. ನೀನು ಸುಮ್ಮನೆ ಆಟ ಆಡ್ಕೊಂಡಿರು. ಏನು ಏನು ಸ್ಟಿಚಿಂಗ್? ತಂದಿದ್ದೀನಿ. ಬ್ಲೌಸ್ ತಂದೀಯ? ಸರಿ, ಕಲಿಯೋಣ. ಸೊ ಇದೇ ಬ್ಲೌಸ್ ನನಗೆ ತುಂಬ ಕರೆಕ್ಟಾಗಿ ಚೆನ್ನಾಗಿ ಆಗೋದು ಅಂದರೆ, ಸೊ ಹಾಗಾಗಿದ್ದೆ ತಗೊಂಬಂದಿದ್ದೀನಿ. ಹಾಗೆ ಕಟ್ಟಿಂಗ್ ಕಲಿಯೋದಕ್ಕೆ ನ್ಯೂಸ್ ಪೇಪರು ನಮ್ಮನೆ ಎದುರುಗಡೆ ಅವ್ರು ಹಾಕ್ಸ್ಕೊತಾರೆ. ಅವ್ರು ಒಂದು ಸರಿ ಕೊಟ್ಟಿದ್ರು, ಸೊ ಅದೇ ಇತ್ತು. ಸೊ ಅದನ್ನು ತೊಗೊಂಬಂದಿದ್ದೀನಿ. ಏನಾದರೂ ಬರ್ಕೊಳಕ್ಕೆ ಇನ್ ಕೇಸ್ ಅಂತ ಡೈರಿ ಪೆನ್ ತೊಗೊಂಬಂದಿದ್ದೀನಿ. ನೋಡೋಣ. ಆಲ್ ದ ಬೆಸ್ಟ್. ನನಗೇನೆ ಚೆನ್ನಾಗಿ ಕಲ್ತ್ರೆ ಸಾಕು. ಬಂದರು ಇಲ್ಲಿ ನಮ್ಮಮ್ಮ ಕತ್ರಿ ಹಿಡ್ಕೊಂಡು, ನಮ್ಮ ಟೀಚರ್. ಅಷ್ಟು ಬ್ಲೌಸ್ ಅಂತ ಹೊಲ್ಕೊಂತೀನಿ. ಬಟ್ ನೀವು ಒಲೆ ಬ್ಲೌಸ್ ನಂಗೆ ಇಷ್ಟ, ಚೆನ್ನಾಗಿರ್ತಾವ. ಅಮ್ಮ ಚೆನ್ನಾಗಿರೋದು ಮಿಷನ್ ತಗೊಳ್ಳೋಣ. ಅಯ್ಯ, ಮಿಷನ್ ಚೆನ್ನಾಗಿಲ್ಲ, ದಿನ ಹಳೆಯದು. ಹಳೆ ಮಿಷನ್ ಚೆನ್ನಾಗಿ ತೊಗೋಬೇಕು. ಅದೇ ನಾನು ಕಲಿತು ನನ್ನ ಕಾನ್ಫಿಡೆನ್ಸ್ ಬಂದರೆ ತೊಗೋಬೋದು. ಫೈನಲಿ ಏನೋ ಸೈಲೆಂಟಾಗಿ ಕೂತ್ಕೊತೀನಿ ಅಂತ ಹೇಳಿದ್ಲು. ಬಟ್ ಆದರೂ ಮಿಡ್ಲು ಬಂದು 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 ತೊಂದರೆ ಕೊಡ್ತಾ ಇದ್ಲು. ಬಟ್ ಪರವಾಗಿಲ್ಲ, ಹಂಗೂ ಹಿಂಗೂ ಕಲ್ತ್ವಿ. ಆ್ಯಕ್ಚುಲಿ ನನಗೆ ಒಂದು ಡಿಗ್ರಿಲಿದ್ನಲ್ಲ ನಾನು, ಆವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ ಸ್ಟಿಚಿಂಗ್ ಕ್ಲಾಸ್ ಹೋಗಬೇಕು ಅಂತೆಲ್ಲ. ಸೊ ಹಾಗೆ ನಮ್ಮ ಕಾಲೇಜ್ ಹತ್ರನೇ ಒಬ್ಬರು ಹೇಳ್ಕೊಡ್ತಾಯಿದ್ರು. ಯಾರು ಕ್ಲಾಸಸ್ ಜಾಸ್ತಿ ಜನ ಬರ್ತಾ ಇರಲಿಲ್ಲ, ಬಟ್ ಹೇಳ್ಕೊಡ್ತೀನಿ ಅಂತ ನನಗೆ ಹೇಳಿದ್ರು. ಸೊ ಒಬ್ಬಳೇ ಅಲ್ವಾ, ಸೊ ಬೇಗ ಕಲ್ತ್ಬಿಡ್ಬೋದು ಅಂದ್ಬಿಟ್ಟು ಅಂದ್ಕೊಂಡು ನಾನು ಹೋಗ್ತಾಯಿದ್ದೆ. ಒಂದು ವಾರ ಏನೋ ಹೋಗಿದ್ದೆ ಅಷ್ಟೇ. ಅದಾದಮೇಲೆ ಅವ್ರಿಗೆ ಗೊತ್ತಿಲ್ಲ, ಸಡನ್ನಾಗಿ ಊರು ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ಇರಲೇ ಇಲ್ಲ ಮನೇಲಿ. ಹೋಗಿ ನೋಡಿದಾಗ ಸರಿ ಇಂಟ್ರೆಸ್ಟ್ ಇತ್ತು ಅಂತ ಹೋಗ್ತಾಯಿದ್ದೆ. ಬಟ್ ಆ ಟೈಮಲ್ಲಿ ಹಂಗೆ ಆಯಿತು. ಅದಾದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಸೊ ತುಂಬ
ಅಂದರೆ ತುಂಬ ಗ್ಯಾಪ್ ಆಗಿತ್ತು, ಒಂದು 11 ವರ್ಷ ಹಿಂದೆ, ತುಂಬ ವರ್ಷನೇ ಆಗಿದೆ. ಸೊ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂದು ಅಮ್ಮ ಹೆಂಗಿದ್ರು ಹತ್ರ ಬಂದಿದ್ರಲ್ಲ, ಅವ್ರ ಹತ್ರ ಕಲಿಯೋಣ ಅಂತೆಲ್ಲ. ಸೊ ಫಸ್ಟ್ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಕಟ್ ಮಾಡಿ ಎಲ್ಲ ಕಟ್ಟಿಂಗ್ ಹೆಂಗೆ ಮಾಡೋದು ಅನ್ನೋದೆಲ್ಲ ಕಲ್ತ್ಕೊಂಡಿದ್ದೀನಿ. ನನಗೇನು ನಂದು ಸೈಜ್ದು ನಮ್ಮಮ್ಮ ನನಗೆ ಹೆಂಗೆ ಕಟ್ ಮಾಡ್ಕೊಡ್ತಾರೆ ಆ ಥರ ಒಂದು ಪ್ರಿನ್ಸ್ ಕಟ್ ನನಗೆ ಇಷ್ಟ ಆಗುತ್ತೆ. ಸೊ ಅದೊಂದೇ ಬೇಸಿಕ್ ಏನಿದೆ ಅದೊಂದು ಕಟ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದ್ದೀನಿ. ಸೊ ನನ್ನ ಸೈಜ್ ಒಂದು ಕಲ್ತ್ಕೊಂಡ್ರೆ ಅದು ಸಾಕು ಅಂತ. ಸೊ ಹಾಗೆ ಇಯಾನ ಕೂಡ ಮಧ್ಯಾಹ್ನ ಮಲ್ಕೊಂಡಿದ್ಲು. ಅಮ್ಮ ಬೆಳಗ್ಗೆ ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ರು ಅಂತ ಹೇಳಿದ್ರಲ್ಲ, ಸರಿ ಅದೇ ತಿನ್ಕೊಳ್ಳೋಣ ಅಂತ ತಿನ್ಕೋತಾ ಇದ್ದೆ. ನಾನು ಹೇಗಿದ್ರು ಮಧ್ಯಾಹ್ನಕ್ಕೆ ಬಿಸಿಬೇಳೆ ಬಾತ್ ತೊಗೊಂಬಂದಿದ್ದೆ, ಅವ್ರಿಗೆ ಆಗುತ್ತೆ. ಇಯಾನ ಎದ್ದು ಕೂಡಲೇ ಅವಳಿಗೆ ತಿನ್ನಿಸ್ಬೇಕು, ಅವಳು ಮಲ್ಕೊಂಡ್ಬಿಟ್ಲು ಬೇಗ. ಸೊ ಬೇಗ ಬೇಗ ದೋಸೆ ಹಾಕೊಂಡು ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮೇನ್ ಅಂದರೆ ಕಟಿಂಗ್ ಕಲಿಯೋದು. ಕಟಿಂಗ್ ಸ್ವಲ್ಪ ನಮಗೆ ಪರ್ಫೆಕ್ಟಾಗಿ ಬಂತು ಅಂದರೆ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು. ಅದೊಂದಿಷ್ಟು 2 ಸರಿ ಪ್ರಾಕ್ಟೀಸ್ ಮಾಡಿದೆ. ಹಾಗೆ ಮಳೆ ಕೂಡ ಜೋರಾಗಿ ಬರ್ತಾ ಇತ್ತು. ಹಾಗೆ ಕುತ್ಕೊಂಡು ಈ ಮಳೆಯಲ್ಲಿ ಎಂಜಾಯ್ ಮಾಡ್ಕೊತ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನಂದು ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ಅಮ್ಮ ಚೆನ್ನಾಗಿ ಮಾಡ್ತಾ ಇದೆಯಾ, ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಈ ವೆದರ್ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ನಾನು ಮಾತ್ರ. ಇವಾಗ ಜಸ್ಟ್ ಎದ್ಲು. ಟೈಮ್ ಎಷ್ಟಾಗಿದೆ ಅಂದರೆ 5:15 ಹಾಗೆ ಹಂಗೆ ಎದ್ಲು. ಬಿಸಿಬೇಳೆ ಬಾತ್ ತಿಂದೇ ಇಲ್ಲ ನೋಡ್ರಿ, ಇಷ್ಟ ಆಗಿಲ್ಲ. ಚೆನ್ನಾಗೈತಲ್ಲ ಮಂಜು ಬಿಸಿಬೇಳೆ ಬಾತ್? ನೀಯಮ್ಮ ತಿಂದು ಟೇಸ್ಟ್ ನೋಡ್ರಿ ಅಷ್ಟೆಲ್ಲ. ಇಲ್ಲಿ ಏನಾಗೆ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ. ಬನಾನಾ ಇತ್ತಲ್ವಾ, ಸೊ ಬನಾನಾಯಿಂದ ಪ್ಯಾನ್ ಕೇಕ್ ಆಗ್ತಾ ಇದೆ. 1-2 ಮಿನಿಟ್ಸ್ ಕುಕ್ ಆಗಿದೆ ಆಲ್ಮೋಸ್ಟ್. ಎಷ್ಟು ತಣ್ಣಗಿದೆ ಅಂದರೆ ವೆದರು ನೋಡಿ. ನನಗಂತೂ ಈ ಥರ ವೆದರ್ ಇದ್ರೆ ಭಾಳ ಇಷ್ಟ ಆಗುತ್ತೆ. ಈ ಮಳೆಯಲ್ಲಿ ಚಹಾ ಕುಡಿತಾ ಇದ್ರೆ ಅಮ್ಮ, ಈ ಮಳೆಯಾಗ ಚಹಾ ಕುಡಿತಿದ್ರೆ ಬೇಕಾ? ಹಾಲದು ಚಹಾ ಮಾಡ್ತೀನಿ. ಏನೋ ತಿಂತಾ ಇದ್ದಾಳೆ ಪ್ಯಾನ್ ಕೇಕ್. ಟೀ ಮಾಡೋಣ. ಸೊ ಈ ಥರ ಒಂದು ಮಳೆ ಬಂದು ಒಂಥರ ತಣ್ಣಗಿರುತ್ತೆ. ಈ ಥರ ಕ್ಲೈಮೇಟ್ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಈ ಥರ ವೆದರಲ್ಲಿ ಇನ್ನೂ ಚಹಾ ಕುಡಿಬೇಕಂದ್ರೆ ಇನ್ನು ಮಸ್ತಾಗಿರುತ್ತೆ. ಸೊ ಹಾಗಾಗಿ ಟೀ ಮಾಡ್ತಾ ಇದ್ದೆ. ಏನದು? ಅವ್ರಿಗೆ ಹೇಳ್ಕೊಡ್ತಿದ್ಯಾ? ಏನು ಮಾಡ್ತಾ ಇದೀಯಾ? ನೀನ್ ಮಾಡು, ಅವ್ರು ನೋಡ್ತಾರೆ. ಏನದು ನೀವು ಮಾಡ್ತಾ ಇರೋದು? ಎಕ್ಸರ್ಸೈಸಾ? ಮತ್ತೆ ಬೇರೆದು ಬೇರೆ ಹೆಂಗ್ ಮಾಡೋದು? ಮತ್ತೆ ಬೇರೆ ಮಾಡೋದು ಹೆಂಗೆ? ನಾನು ಬೆಳಿಗ್ಗೆ ಯೋಗ ಮಾಡ್ತಿರ್ತೀನಲ್ಲ, ಅದು ನೋಡಿ ಮಾಡ್ತಾರ. ಅದು ಕಲ್ತು ನೋಡು, ಸೇಮ್ ಎಲ್ಲ ಅಬ್ಸರ್ವ್ ಮಾಡ್ತಾಳೆ ಕಳ್ಳಿ. ಟಾಪ್ ಕೆಳಗೆ ಹೇಳಕ್ಕ. ಮಾಡು. ಏನ್ ಭಾಷೆ ಮಾತಾಡ್ತೀಯ? ಕಮ್ಮಿಯಾರ ಟ್ರೈಪಾಡ್ ನಾನು ತಗೊಂತಿದ್ರ? ಏನ್ ಮಾಡಲ್ಲ ಬಾ, ನೀನ್ ಇವಾಗ ಎಕ್ಸರ್ಸೈಸ್ ಮಾಡು. ಸರಿ, ಯೋಗ ಮಾಡು. ಇಲ್ಲ ಕಾಲು ಎತ್ತಿ ಯೋಗ. ಮತ್ತೆ ಬೇರೆದು? ಇದ್ಯಾವ ಯೋಗಪ್ಪ? ಹುಯ್ ಕರೆಕ್ಟ್. ಎಲ್ಲ ಅಬ್ಸರ್ವ್ ಮಾಡ್ತೀಯ ಕಳ್ಳಿ. ನೆಕ್ಸ್ಟ್ ನಿಂತ್ಕೊಂಡು ಹೆಂಗ್ ಮಾಡ್ತಾ ಇದ್ರು? ಅಯ್ಯ ನನ್ ಅಮ್ಮ ಬ್ಲೌಸ್ ಇದೆಯಾ? ಬಿಡು ಕೊಡು, ಮಾಡ್ಕೊ. ಅಲ್ಲಿ ಇಲ್ಲಿ ಪಿಕಾಕ್ ಕೂಗೋದು. ವಾವ್, ಪಿಕಾಕ್ ಕೂಗ್ತಾ ಇದೆ. ಎಲ್ಲೋ ಇತ್ತು.
ಆ ಕಡೆ ಎಲ್ಲಿದ್ದೋ ಬರ್ತಾ ಇದೆ ಸೌಂಡ್. ಹಂಗ ಮಾಡು. ಹುಡುಗ ಸೇಮ್ ಮಾಡ್ತಿದ್ದಾಳ. ಸಾಕಿ ಇವೆದಳು. The next one is a very important asana. It's called Supta Kapodasana. ಸೊ ಅಮ್ಮ ರೊಟ್ಟಿ ಮಾಡೋಣ ಅಂತ ಖಾರದ ರೊಟ್ಟಿ ಬರುತ್ತಲ್ಲ, ಇದಕ್ಕೆ ಏನೇನು ಹಾಕಿಯಮ್ಮ ನೀರಿಗೆ? ಉಪ್ಪು ಅರಿಶಿನ ಹಾಕಿನಿ, ಖಾರ ಹಾಕ್ಬೇಕು. ಉಪ್ಪು ಅರಶಿನ ಹಾಕಿಯಾ? ಇದಕ್ಕೆ ಖಾರ ಪುಡಿ ಹಾಕದ? ಆಮೇಲೆ ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ಬಿಡೋದು. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಹಿಟ್ಟು ಇದನ್ನ ಕಲಸಿದ್ಮೇಲೆ ಆಮೇಲೆ ಅದ್ರ ಮೇಲೆ ಈರುಳ್ಳಿ ಹಾಕ್ಬೇಕು. ಅದ್ರೊಳಗಡೆ ನೋಡಿ ಈರುಳ್ಳಿ ಇಡ್ಲಿ ರೆಡಿ ಇದೆ. ಚಿಕ್ಕ ಚಿಕ್ಕದಾಗಿ ಮಾಡಿ ಆಮೇಲೆ ಕಲಸ್ಕೊಳ್ಳೋದು. ಈಗ ಬಿಟ್ಟರೆ ಮಾಡ್ಬೋದು. ನೋಡಿ ಇಲ್ಲಿ ಬಹಳ ಎತ್ಕೊತೀನಿ ಬಾ. ಅಂದ್ರೆ ನೀ ಮಾಡ್ತೀಯಾ? ರೊಟ್ಟಿ ತರ್ತೀಯಾ? ಗುಂಡಿ ಮಾಡಿ ಸೊ ರಾತ್ರಿ ಊಟಕ್ಕೆ ಅಂತ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಜೋಳದ ರೊಟ್ಟಿ. ಚೆನ್ನಾಗಿರುತ್ತೆ. ಅಂದರೆ ಸಪ್ರೇಟಾಗಿ ಮತ್ತೆ ಇನ್ನೊಂದು ಪಲ್ಯ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿನ್ನಬೇಕು, ಬೇಗ ಹಾಕಬೇಕಂದಾಗ ಈ ಥರ ಒಂದೆಲ್ಲ ಮಿಕ್ಸ್ ಮಾಡಿ ಹಾಕೊಂಡು ಮಾಡಿದ್ರೆ ಆರಾಮಾಗುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದಾದ್ರೂ ಪುಡಿ ಇದ್ದರೆ ಚೆನ್ನಾಗಿರುತ್ತೆ. ಏನಂತಾರೆ ಶೇಂಗಾ ಪುಡಿ ಮಸ್ತಾಗಿರುತ್ತೆ. ಅಮ್ಮ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇದನ್ನೇ ಮಾಡ್ಕೊಂಡ್ವಿ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ನಾನು ಮಾಡಿದ್ದೀನಿ. ಜಸ್ಟ್ ಉಕ್ಸ್ ಮತ್ತು ಎಲ್ಲ ಮಾಡೋದಿತ್ತು ಅಷ್ಟೇ, ಅದೊಂದೇ ಪೆಂಡಿಂಗ್ ಇದ್ದಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಕಿರಣ್ ಕೂಡ ಆಫೀಸಿಂದ ಮನೆಗೆ ಬಂದಿದ್ರು. ಹಾಗೆ ಎಲ್ಲ ಬಟ್ಟೆ ಎಲ್ಲ ಮಾಡಿಸಿಟ್ಟು ಹೋಗಿದೆ. ಇನ್ನದೆಲ್ಲ ಕೆಲಸ ಎಲ್ಲ ಇನ್ನೂ ಹಂಗಂಗೆ ಇತ್ತು, ಎಲ್ಲ ಎತ್ತಿಟ್ಕೋಬೇಕಾಗಿತ್ತು. ಹಾಗೆ ಕಿರಣ್ ಆಫೀಸಿಂದ ಬರ್ತಾ ಬ್ರೆಡ್ ಪೌಂಡ್ ತೊಗೊಂಬಂದಿದ್ರು. ಚೆನ್ನಾಗಿರುತ್ತೆ ಟೀ ಜೊತೆ ತಿನ್ನೋಕ್ಕೆ ಅಂತ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಅನ್ಕೊತಿದ್ದೆ ತುಂಬ ದಿನದಿಂದ, ಟೈಮ್ ಕೂಡ ಬಂದಿದೆ. ಏನಿಲ್ಲ, ನಾವು ಸ್ಟಾರ್ಟ್ ಮಾಡಬೇಕಷ್ಟೇ. ಸ್ಟಾರ್ಟಿಂಗ್ ಟ್ರಬಲ್ ಏನೇ ಇದ್ದರೂ ಒಂದ್ಸರಿ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು 5 ನಿಮಿಷ ಅಷ್ಟೇ, ಆಮೇಲೆಲ್ಲ ಮತ್ತೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಇವತ್ತು ಏನೋ ಒಂದು ಖುಷಿ, ತುಂಬಾ ಕಲ್ತಿದ್ದೀನಿ ಅಂತ. ಸೊ ಅಮ್ಮ ಮನೆಯಿಂದ ಬಂದ್ವಿ. ಬಟ್ ಕಂಪ್ಲೀಟ್ ಆಗಿ ಬ್ಲೌಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಾನು ಅನ್ಕೊಂಡಿದ್ದು ಇವತ್ತು ಒಂದಾದ್ರೂ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ, ಬಟ್ ಆಗಿಲ್ಲ. ನೋಡೋಣ, ಮತ್ತೆ ಹೋಗಿ ಕಲಿಬೇಕು. ಸೊ ಏನ ಕರ್ಕೊಂಡು ಹಿಂಗೂ ಮ್ಯಾನೇಜ್ ಮಾಡಿ ಅಮ್ಮ ಹೇಳ್ಕೊಟ್ರು, ನಾನು ಕಲ್ತಿದ್ದೀನಿ ಕೂಡ. ಸೊ ರೊಟ್ಟಿ ಕೂಡ ತುಂಬ ಚೆನ್ನಾಗಾಗಿತ್ತು. ಊಟ ಆಯಿತು ನಮ್ದೆಲ್ಲ. ಸೊ ಕಿರಣ್ ಕೂಡ ಬಂದು ಆಫೀಸಿಂದ ಅವ್ರದ್ದು ಊಟ ಆಯಿತು. ನೀರು ಚೆಲ್ಲದ್ಲಾ? ಫುಲ್ ನಿದ್ದೆ ಬಂದಿದೆ ಅವಳಿಗೆ, ಇವಾಗಿನ್ನ ಮಲಗಿಸ್ಬೇಕು. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಡೈಲಿ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.